ಪುಟ್ಟರಾಜ ಗವಾಯಿಗಳ ಮಠದ ಪೀಠಾಧ್ಯಕ್ಷರಿಗೆ ಜೀವ ಬೆದರಿಕೆಯನ್ನೊಡ್ಡಿರುವಂತಹ ಆರೋಪ ಕೇಳಿಬಂದಿದೆ. ಗದಗ ವೀರೇಶ್ವರ ಪುಣ್ಯಾಶ್ರಮದ 6 ಟ್ರಸ್ಟಿಗಳ ವಿರುದ್ಧವೇ ಈ ಆರೋಪ ಕೇಳಿಬಂದಿರೋದು. ಬೆದರಿಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ವೀರೇಶ್ವರ ಪುಣ್ಯಾಶ್ರಮದ ಟ್ರಸ್ಟ್ ಸದಸ್ಯರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಟ್ರಸ್ಟ್ನ ಕೆಲ ಸದಸ್ಯರು ಪೀಠಾಧ್ಯಕ್ಷರ ನಡುವೆ ಮುಸುಕಿನ ಗುದ್ದಾಟ ನಡೀತಾ ಇದೆ. ಇಟಕಿ ರುದ್ರಪ್ಪ ಅನ್ನೋರಿಗೆ 10 ಲಕ್ಷ ರೂಪಾಯಿ ಕೊಡದೇ ಇದ್ದಿದ್ದಕ್ಕೆ ಕಿರುಕುಳವನ್ನ ನೀಡಲಾಗಿದೆಯಂತೆ. ಮಠದ ವಿಚಾರವನ್ನ ಇಟ್ಕೊಂಡು ಕಿರುಕುಳವನ್ನ ನೀಡ್ತಾ ಇದ್ದಾರೆ ಅಂತ ಹೇಳಿ ಆರೋಪಿಸಲಾಗಿದೆ. ಕಲ್ಲಯ್ಯಜ್ಜನವರಿಗೆ ಜೀವ ಬೆದರಿಕೆಯನ್ನು ಹಾಕಿಲ್ಲ, ಈ ಆರೋಪ ಸುಳ್ಳು ಅಂತ ಹೇಳಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಟ್ರಸ್ಟ್ನ 6 ಸದಸ್ಯರಿಂದ ಜೀವ ಬೆದರಿಕೆ ಅನ್ನುವಂತಹ ಆರೋಪವನ್ನ ಪೀಠಾಧಿಪತಿ ಕಲ್ಲಯ್ಯಜ್ಜ ಮಾಡಿದ್ರು. ಕಲ್ಲಯ್ಯಜ್ಜರ ಹೇಳಿಕೆಯ ನಂತರ ಸ್ಪಷ್ಟೀಕರಣಕ್ಕೆ ಈಗ 3 ಸದಸ್ಯರು ಮುಂದಾಗಿದ್ದಾರೆ. ಕಲ್ಲಯ್ಯಜ್ಜನವರ ಹಿಂದೆ ನಿಂತು ಹೇಳಿಕೆಯನ್ನು ಕೊಡಿಸ್ತಾ ಇದ್ದಾರೆ. ಮಠದ ಪಕ್ಕದಲ್ಲಿರೋ ಜಾಗ ನಮ್ದು, ಅಲ್ಲಿ ಬಾವಿ ತೋಡ್ತಾ ಇದ್ರು, ಬೇಡ ಅಂತ ಹೇಳಿದ್ದಕ್ಕೆ ವಿರೋಧಿಸ್ತಾ ಇದ್ದಾರೆ ಅಂತ ಹೇಳಿ ಪ್ರಕಾಶ್ ಅಣ್ಣವರು ಕಣ್ಣೀರಿಟ್ಟು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ವೀರೇಶ್ವರ ಟ್ರಸ್ಟ್ಗೆ ಸಂಬಂಧಪಟ್ಟಂತೆ ಪೀಠಾಧ್ಯಕ್ಷರಿಗೆ ಜೀವ ಬೆದರಿಕೆಯನ್ನು ಹಾಕಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಸದಸ್ಯರ ವಿರುದ್ಧ ಕೇಳಿ ಬಂದಿರುವಂತಹ ಈ ಆರೋಪಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ವೀರೇಶ್ವರ ಪುಣ್ಯಾಶ್ರಮದ ಕಲ್ಲಯ್ಯನಜ್ಜನವರಿಗೆ ಜೀವ ಬೆದರಿಕೆ ಅಂತ ಹೇಳಿ ಸ್ವತಃ ಅವರೇ ಹೇಳಿಕೆ ಕೊಟ್ಟಿದ್ರು. ಟ್ರಸ್ಟ್ನ ಸದಸ್ಯರು 6 ಸದಸ್ಯರು ವಿರುದ್ಧ ಅವರು ಆರೋಪವನ್ನು ಮಾಡಿದ್ರು. ಅದರಲ್ಲಿ 3 ಸದಸ್ಯರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ನಿಮ್ಮ ವಿರುದ್ಧ 10 ಲಕ್ಷ ರೂಪಾಯಿ ಕೊಡಲಿಲ್ಲ ಅಂತ ಹೇಳಿ ಅವ್ರು ನಮಗೆ ಜೀವ ಬೆದರಿಕೆ ಹಾಕ್ಯಾರ ಅಂತ ಹೇಳ್ತಾರೆ. ಏನು ಹೇಳ್ತೀರಿ? ಸುಳ್ಳು ಅಪಾದನೆ ಮಾಡಿರ್ತಾರೆ. ನಾವೇನು ಅವ್ರನ್ನ ರೊಕ್ಕ ಕೇಳಿಲ್ಲ, ಗದ್ದಿ ಸಾಕ್ಷಿ ಮುಟ್ಟಿ ಹೇಳ್ತೀನಿ, ನಾ ಅವ್ರನ್ನ ರೊಕ್ಕ ಕೇಳಿಲ್ಲ. ನಮ್ಮ ಮೇಲೆ ಸುಳ್ಳು ಅಪಾದನೆ ಮಾಡಿ ನಮ್ಗೆ ಇದು ಮಾಡಕತ್ತಾರೆ. ಹೆಸರು ಬಿತ್ತೋ ಟೈಮ್ನಾಗ 10 ಲಕ್ಷ ರೂಪಾಯಿ ಕೇಳಿದ್ರು, ನಾ ಕೊಡ್ಲಾರ್ದಕ್ಕೆ ಅವ್ರು ನಮಗೆ ಬಂದು ಧಮಕಿ ಹಾಕ್ತಾರ ಅನ್ನೋ ಅರ್ಥದೊಳಗೆ ಅವರು ಮಾತನಾಡ್ತಾರೆ. ನಾ ಕೇಳಿಲ್ಲ, ಅವ್ರನ್ನ ಕೇಳಿದನ ಸುಳ್ಳನ ಅಪಾದನೆ ಮಾಡ್ಯಾರ. ಯಾಕೆ ಸರ್, ನಿಮ್ಗೆ ಯಾಕೆ ಇಷ್ಟು ಮಂದಿ 10 ಮಂದಿ ಅದಾರ ಟ್ರಸ್ಟ್ನವ್ರು, ಅವ್ರನ್ನ ಬಿಟ್ಟು ಯಾಕೆ? ಅವ್ರ ಮೇಲೆ ಕೋರ್ಟ್ಗೆ ಹೋಗಿ ನಾವು ಶಿಕ್ಷಣ ಸಂಸ್ಥೆದ ಕೋರ್ಟ್ಗೆ ಹೋಗಿ ಅದ್ರ ಮೇಲೆ ಆಮೇಲೆ ಒಂದು ಇದನ್ನು ಮಾಡಿದ್ರು ಅವರು. ಈ B.Ed ಕಾಲೇಜಿನೊಳಗೆ 40 ಲಕ್ಷ ಅಪರಾಧ ಆಗಿತ್ತು. ಅದಕ್ಕೆ ನಾವು ಲೆಕ್ಕ ಕೊಡು ಅಂತೇಳಿ ವಸಂತ ಗೌಡರು ನಮಗೆ ಭಾಳ ಅವಹೇಳನಕಾರಿಯಾಗಿ ಏಕವಚನದಾಗ ಮಾತಾಡ್ತಾರ ಅಂಥೇಳಿ ಅವ್ರ ಆರೋಪ. ಅಜ್ಜಾರು ನೇರವಾಗಿ ಹೇಳ್ತಾರೆ, ನಮಗೆ ಟೊಪಿಗೆ ಹಾಕ್ಕೊಂಡು ಹೋಗು, ಬೇರೆ ಒಂದು ಯಾವ್ದಾದ್ರು ಜಾತಿ ಇದಕ್ಕೆ ಸೇರು ಅಂತ ಹಿಂಗೆಲ್ಲ ಮಾತಾಡ್ತಾರೆ, ಭಾಳ ಅವಹೇಳನಕಾರಿಯಾಗಿ ಮಾತಾಡ್ತಾರೆ ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ನಾನು ಆ ಮಠದ ಭಕ್ತನಾಗಿ ಪೂಜ್ಯರಿಗೆ ಭಾಳ ಗೌರವ ಕೊಟ್ಕೊತ ಬಂದೀನಿ. ನಾವು ಆ ರೀತಿ ಅವ್ರ ಇದ್ರಿಗಂತೂ ಮಾತಾಡಿನಂತ ಹೇಳಿದ್ರೆ ಅದು ಕೆಲವೊಂದು ಜನರಿದ್ರೆ ಅಂದಿನಿ. ಯಾಕಂದ್ರೆ ಮಠದ ವ್ಯವಸ್ಥೆ ಒಳಗೆ ಅದು ಪದ್ಧತಿ ಬರಾಕತ್ತಿತ್ತು. ಆ ವ್ಯವಸ್ಥೆಗೆ ಮನಸ್ಸಿಗೆ ನೋವಾಗಿ ವಿರೋಧಾಗಿ ಅಲ್ಲಿ ಅನ್ಯ ಕೋಮಿನವರು ಸ್ವಲ್ಪ ಎಂಟ್ರಿ ಕೊಟ್ಟಿದ್ದಕ್ಕೆ ಇದಕ್ಕೆ ವಿರೋಧವಾಗಿ ನಾವು ಮಾತಾಡಿದ್ದಿತ್ತು. ಅದ್ರ ಸಲುವಾಗಿ ನಾವು ಪೂಜ್ಯರಿಗಂತೂ ನಾವು ಇವತ್ತಿನವರೆಗೂ ನಮ್ಮವರ ಸಂಬಂಧ ಐತಿ, ಗೌರವ ಐತಿ. ಪೂಜ್ಯರ ಬಗ್ಗೆ ನಮ್ದು ಏನೂ ಇಲ್ಲ. ಅವರು ಆ ಸ್ಥಾನದೊಳಗದಾರ ಅಂದ್ರೆ ಇವತ್ತೂ ಅವ್ರ ಪುಟ್ಟರಾಜ ಗವಾಯಿಗಳ ಸಮಾನನ ನೋಡ್ತೀವಿ. ಅವ್ರು ಏನು ಹೇಳ್ತಾರೆ ಅದನ್ನ ನಡ್ಕೊಂಡು ಹೋಗ್ತೀವಿ. ವರ್ಷನೂ ಜಾತ್ರೆಯಲ್ಲಿ ಅವ್ರು ಕರೆದಾಗ ಹೋಗಿ ಸೇವಾ ಮಾಡಿ ಬರ್ತೀವಿ ನಾವು. ಅದ್ರ ಬಿಟ್ಟು ನಮ್ಮವರು ಏನಿಲ್ಲ. ಯಾಕೆ ಮಾಡಿದ್ರು ನನಗೆ ಇದೇ ಇದು ಜೀವ ಬೆದರಿಕೆ ಹಾಕಕ್ಕೆ ನಾವೇನು ಗುಂಡಗಳ ರೌಡಿಗಳ ಏನು ರೀ ಸರ್, ಇದು ಸ್ವಲ್ಪ ಬೇಜಾರಾಯ್ತು ಮನಸ್ಸಿಗೆ. ಮಠದ ಜಾಗದಾಗ ಬಾವಿ ತೆಗಾಗತ್ತರ, ಅದಕ್ಕೆ ಬಸರಿ ಗಿಡದವರು ಕಿರಿಕಿರಿ ಮಾಡ್ತಾರೆ ಅಂಥೇಳಿ ಆರೋಪ ಮಾಡ್ತಾರೆ. ನಿಮ್ಮ ಹೆಸರನ್ನು ಹೇಳ್ಯಾರ, ನಿಮ್ಮ ವಿರುದ್ಧ ಕಂಪ್ಲೇಂಟ್ ಕೊಡ್ತೇನೆ ಅಂತ ಹೇಳ್ತಾರೆ. ನಾನು ಮೊದಲಿಂದನೂ ಮಠಕ್ಕೆ ಭಕ್ತನು, ಆ ಸೋಲ್ ಟ್ರಸ್ಟ್ನಲ್ಲೂ ಇದ್ದೀನಿ. ನಾನು ಯಾವಾಗಲೂ ಮಠಕ್ಕೆ ವಿರೋಧವಾಗಿ ಯಾವತ್ತೂ ನಡ್ಕೊಳ್ಳೋದೂ ಇಲ್ಲ. ಅದು ನಮ್ಮ ಜಾಗ, ಅದು ಮಠಕ್ಕೆ ಕೊಟ್ಟಿಲ್ಲ. ಅದು ತಪ್ಪು ಕಲ್ಪನೆಯಿಂದ ಅವ್ರಿಗೆ ಯಾರೋ ತಪ್ಪು ಹೇಳಿಕೆಯನ್ನು ಕೊಟ್ಟು ಅವರಿಗೆ ಪ್ರಚೋದಿಸಿದ್ದಾರೆ. ಅದು ಆ ಜಾಗ ಮಾತ್ರ ಅವ್ರದ್ದಲ್ಲ. ನೀವು ರಾಜಿ ಸಂಧಾನದಿಂದ ಮಾಡಿರಿ, ನೀವು ಇದನ್ನು ಸಮಾಜಕ್ಕೆ ಇದು ತಪ್ಪು ಕಲ್ಪನೆ ಹೋಗೋದಕ್ಕೆ ಬಿಡಬೇಡ್ರಿ ಅಂತ ತಿಳ್ಕೊಂಡು ಹೇಳ್ಯಾರ. ಆದರೆ ನಾವು ರಾಜಿಗೆ 2-3 ಸರಿ ಹೋದರೂ ಸಹಿತ ಅವರು ರಾಜಿಗೆ ಬಂದಿಲ್ಲ. ಇದು ಟ್ರಸ್ಟ್ ಸದಸ್ಯರ ಮಾತಾಗಿದೆ. ಅಂದರೆ ಕೆಲ ವೈಯಕ್ತಿಕ ವಿಷಯಗಳಾಗಿ ಒಂದು ವ್ಯತ್ಯಾಸಗಳಿವೆ. ಆ ವ್ಯತ್ಯಾಸದಿಂದಾಗಿ ಕಲ್ಲಯ್ಯನಜ್ಜನವರು ಆರೋಪ ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಗದಗದಿಂದ ಕ್ಯಾಮರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.